ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ. ನಮಃ ಶಿವಾಯ. ನಮಸ್ಕಾರ. ನಾನು ಶ್ರೀಮತಿ ಸುಗುಣ, ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ. ಆಗಸ್ಟ್ ಮಾಸದಲ್ಲಿ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನೋದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಕರ ರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಶನಿಗ್ರಹ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ತೃತೀಯ ಸ್ಥಾನವನ್ನು ಕುಜಗ್ರಹ ನವಮ ಸ್ಥಾನದಿಂದ ವೀಕ್ಷಣೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಾಗುತ್ತೆ. ಹತ್ತಿರದವರ, ಒಡ ಹುಟ್ಟಿದವರ, ಮಿತ್ರರಿಂದಲೇ ಏನಾದರೂ ನಿಮಗೆ ಭಿನ್ನಾಭಿಪ್ರಾಯಗಳು, ಅಡೆತಡೆಗಳಾಗುತ್ತೆ. ಹಾಗಾಗಿ ಈ ವಿಷಯಗಳಲ್ಲಿ ನೀವು ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಸಪ್ತಮ ಸ್ಥಾನದಿಂದ ಜನ್ಮ ರಾಶಿಯನ್ನು ಷಷ್ಠಾಧಿಪತಿಯಾದಂತಹ ಬುಧಗ್ರಹ, ಅಷ್ಟಮಾಧಿಪತಿಯಾದಂತಹ ಸೂರ್ಯಗ್ರಹ ವೀಕ್ಷಣೆ ಮಾಡೋದ್ರಿಂದ ಆರೋಗ್ಯದ ಸಮಸ್ಯೆಗಳು ಆಗ್ತವೆ. ಅದರೊಂದಿಗೆ ಬುಧಗ್ರಹ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಬುದ್ಧಿಬಲದಿಂದ ಆಲೋಚನೆ ಮಾಡ್ತೀರ. ಯಾವುದೇ ವಿಷಯಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತೆ ಬುಧಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ನಿಮಗೆ ಭಾಗ್ಯಾಧಿಪತಿಯು ಬುಧಗ್ರಹ ಆಗಿರೋದ್ರಿಂದ 17ನೇ ದಿನಾಂಕದ ನಂತರದಲ್ಲಿ ಸೂರ್ಯಗ್ರಹ ಅಷ್ಟಮ ಸ್ಥಾನವನ್ನು ಪ್ರವೇಶಿಸ್ತಾರೆ. ಅಲ್ಲಿ ಸೂರ್ಯಗ್ರಹ ನಿಮಗೆ ಸಡನ್ನಾಗಿ ನಡೆಯುವಂತಹ ಘಟನೆಗಳ ಬಗ್ಗೆ ಆಗ್ಬೋದು, ಗುಪ್ತ ವಿಷಯಗಳ ಬಗ್ಗೆ ಆಗ್ಬೋದು, ತಿಳಿದುಕೊಳ್ಳುವಂತಹ ಆಸಕ್ತಿ ನಿಮಗೆ ಅಲ್ಲಿ ಬರುವಂತೆ ಇಲ್ಲಿ ಸೂರ್ಯಗ್ರಹ ಫಲವನ್ನು ನೀಡ್ತಾರೆ. ಏಕೆಂದರೆ ಕೇತು ಗ್ರಹದೊಂದಿಗೆ ಸೂರ್ಯಗ್ರಹದ ಸಂಚಾರ ಆಗೋದ್ರಿಂದ ಅಷ್ಟಮ ಆಯುಷ್ ಸ್ಥಾನದಲ್ಲಿ ಕೇತು ಗ್ರಹ ಸೂರ್ಯಗ್ರಹದೊಂದಿಗೆ ಇಲ್ಲಿ ಕಂಜಕ್ಷನ್ನಲ್ಲಿ ಸಂಚಾರ ಆಗೋದು ಅಷ್ಟು ಒಳ್ಳೆಯ ಫಲವನ್ನು ನೀಡೋದಿಲ್ಲ. ಹಾಗಾಗಿ ಯಾರ್ಯಾರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಹಾರ್ಟ್ ಪ್ರಾಬ್ಲಮ್ ಇರುವವರಾಗ್ಬೋದು, ಬೆನ್ನು ನೋವು ಇರುವವರಾಗ್ಬೋದು, ಇಂಥವರೆಲ್ಲ ನೀವು ಬಹಳ ಕೇರನ್ನು ತೆಗೆದುಕೋಬೇಕಾಗುತ್ತೆ. ಸೆಲ್ಫ್ ಕೇರ್ ಬಹಳ ಮುಖ್ಯವಾಗಿರುತ್ತೆ. ಏಕೆಂದರೆ ಸೂರ್ಯಗ್ರಹ ರಾಹು ಗ್ರಹದಿಂದ ಮತ್ತು ಕೇತು ಗ್ರಹದಿಂದ ಪೀಡಿತ ಆಗೋದ್ರಿಂದ ಇಲ್ಲಿ ಕೆಲವು ಮುಖ್ಯವಾದಂತಹ ಅಂಗಾಂಗಗಳಿಗೆ ಈಗಾಗಲೇ ನಿಮಗೆ ಆ ಸಮಸ್ಯೆಗಳು ಇದ್ದರೂ ಈ ಒಂದು ವಿಷಯಗಳಲ್ಲಿ ನಿಮಗೆ ಹೆಚ್ಚಾಗುವಂತೆ ಇಲ್ಲಿ ಗ್ರಹಗಳು ಫಲವನ್ನು ನೀಡ್ತಾರೆ. ಮಕರ ರಾಶಿಯವರಿಗೆ ಯಾರ್ಯಾರಿಗೆ ಆರೋಗ್ಯ ಸರಿ ಇರೋದಿಲ್ಲ ಅವರು ಹೆಚ್ಚಾಗಿ ಕೇರ್ ತೆಗೆದುಕೊಳ್ಬೇಕಾಗತ್ತೆ. ಮತ್ತು ಕೆಲಸ ಕಾರ್ಯಗಳಲ್ಲಿ, ಉದ್ಯೋಗದ ವಿಷಯದಲ್ಲಿ ಗೌರ್ಮೆಂಟ್ ಉದ್ಯೋಗಸ್ಥರಿಗೂ ಅಡೆತಡೆಗಳಿರುತ್ತೆ. ನಿಮಗೆ ಕೊಟ್ಟಂತಹ ಜವಾಬ್ದಾರಿಗಳನ್ನು ಸರಿಯಾಗಿ ಮಾಡಲಿಕ್ಕಾಗ್ತಾ ಇರೋದಿಲ್ಲ. ಕೆಲಸ ಇನ್ಕಂಪ್ಲೀಟ್ ಆಗ್ತಾ ಇರುತ್ತೆ. ದಶಮಾಧಿಪತಿಯಾದಂತಹ ಶುಕ್ರಗ್ರಹ ಷಷ್ಠ ಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ, ಗುರುಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಆಸಕ್ತಿ ಸೇವಾ ವೃತ್ತಿಯ ಮೇಲೆ ಇರುತ್ತೆ. ಅಂದರೆ ಚಾರಿಟೇಬಲ್ ಟ್ರಸ್ಟ್ ಬಗ್ಗೆ ಆಗ್ಬೋದು, ಆ ವೃತ್ತಿ ಮಾಡುವವರ ಬಗ್ಗೆ ಆಗ್ಬೋದು, ಆ ಒಂದು ವಿಷಯಗಳ ಬಗ್ಗೆ ನಿಮ್ಮ ಒಂದು ಇಚ್ಛೆ ಇರುತ್ತೆ, ಆಸಕ್ತಿ ನಿಮ್ಮಲ್ಲಿ ಬರುತ್ತೆ. ಸೇವಾ ವೃತ್ತಿ ಮಾಡುವವರಿಗೆ ಹೆಚ್ಚು ಸಮಸ್ಯೆಗಳಿಲ್ಲ. ಆದರೆ ಅಧಿಕಾರ ಯೋಗದಲ್ಲಿರುವವರಿಗೆ ಇಲ್ಲಿ ಅಡೆತಡೆಗಳಾಗುತ್ತೆ, ಸ್ಟ್ರಗಲ್ ಮಾಡಬೇಕಾಗತ್ತೆ. ಮತ್ತು ಗುರುಗ್ರಹವು ಆ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ, ಶುಕ್ರಗ್ರಹವು ಷಷ್ಠ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಆಗ್ತಾ ಇರುತ್ತೆ. ಅಂದರೆ ಬೇಸರ, ನಿಮಗೆ ನೀವು ಒಳ್ಳೆಯ ಒಂದು ಅಂಕಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರ್ಬೋದು, ಹೈಯರ್ ಎಜುಕೇಷನ್ಗೆ ನೀವು ಪ್ರಯತ್ನ ಪಡ್ತಾ ಇದ್ದರೆ ಹಿನ್ನಡೆ ಆಗ್ತಾ ಇರ್ಬೋದು, ವಿಳಂಬ ಆಗ್ತಾ ಇರ್ಬೋದು. ಈ ಕಾರಣಗಳಿಂದ ಈ ಮಾಸದಲ್ಲಿ ನಿಮಗೆ ಬೇಸರ ಇರುತ್ತೆ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ. ಈ ಒಂದು ವಿಷಯದಲ್ಲಿ ಹೆಚ್ಚು ತಯಾರಿಯನ್ನು, ಎಫರ್ಟನ್ನು ಹಾಕಿ ನೀವು ಮಾಡಿಕೊಳ್ಬೇಕಾಗತ್ತೆ. ಮಕ್ಕಳ ವಿಷಯದಲ್ಲಿ ಬೇಸರ ಆಗುತ್ತೆ. ಅಂದರೆ ಪಂಚಮಾಧಿಪತಿಯಾದಂತಹ ಶುಕ್ರಗ್ರಹ ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ಭಿನ್ನಾಭಿಪ್ರಾಯಗಳು ಏನಾದರೂ ಇಲ್ಲಿ ನಿಮಗೆ ಕ್ಲಾಶಸ್, ಇಶ್ಯೂಸ್ ಆಗ್ಬೋದು. ಮಕರ ರಾಶಿಯವರಿಗೆ ಈ ವಿಷಯದಲ್ಲಿಯೂ ನೀವು ಸ್ವಲ್ಪ ಮಟ್ಟಿಗೆ ಜಾಗೃತಿಯನ್ನು ತೆಗೆದುಕೊಳ್ಬೇಕು. ಧನಾಭಿವೃದ್ಧಿಯ ಸಂಬಂಧಪಟ್ಟಂತೆ ಇಲ್ಲಿ ಧನಸ್ಥಾನದಲ್ಲಿ ರಾಹುಗ್ರಹದ ಸಂಚಾರ ಮತ್ತು ಆ ಸ್ಥಾನವನ್ನು ಸೂರ್ಯಗ್ರಹ ಕೇತುಗ್ರಹಗಳು ವೀಕ್ಷಣೆ ಮಾಡೋದ್ರಿಂದ
ಇಲ್ಲಿ ಹೆಚ್ಚಾಗಿ ಧನಾಭಿವೃದ್ಧಿಗಿಂತ ಧನ ನಷ್ಟವಾಗುವುದನ್ನು ಈ ಗ್ರಹಗಳು ಸೂಚಿಸ್ತಾರೆ. ಹಾಗಾಗಿ ಧನಾಭಿವೃದ್ಧಿಯ ವಿಷಯದಲ್ಲೂ ಹೆಚ್ಚು ಕೇರನ್ನು ತೆಗೆದುಕೊಳ್ಬೇಕಾಗತ್ತೆ, ಮ್ಯಾನೇಜ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಲಾಸ್ ಆಗುತ್ತೆ. ಅದೇ ರೀತಿ ಚತುರ್ಥ ಸ್ಥಾನಾಧಿಪತಿಯಾದಂತಹ ಕುಜಗ್ರಹ ನವಮ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡೋದ್ರಿಂದ ನೀವು ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ನ ಮಾಡುವಂತಹ ಇಚ್ಛೆ ಇರುವವರಾಗಿದ್ದರೆ ಇಲ್ಲಿ ಮನೆಯಿಂದ ಹೊರಗೆ ಹೋಗಿ ಕಲಿಯುವವರಿಗೆ ಕುಜಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಮತ್ತು ಕುಜಗ್ರಹ ಚತುರ್ಥ ಸ್ಥಾನಾಧಿಪತಿ ಆಗಿರೋದ್ರಿಂದ ಚತುರ್ಥ ಸ್ಥಾನ ಅಂದರೆ ಹೋಮ್ ಲ್ಯಾಂಡ್ ಅಂದರೆ ಮನೆ, ಭೂಮಿ, ಈ ವಿಷಯ ಕಾರಕ ಸ್ಥಾನಾಧಿಪತಿಯೂ ಆಗಿರೋದ್ರಿಂದ ಆ ಸ್ಥಾನದ ವಿಷಯಗಳಿಗೆ ಅಂದರೆ ಹೊರಗಿನ ಸ್ಥಳಗಳಲ್ಲಿ ಒಳ್ಳೆಯದನ್ನು ನೀಡ್ತಾರೆ. ಅಂದರೆ ಹೊರಗೆ ಅಂದರೆ ದೂರ ಮನೆ ತಗೊಳ್ಬೇಕಾದವರಿಗೆ, ದೂರ ಏನಾದರೂ ವಿದೇಶದಲ್ಲಿ ನೀವು ಮನೆ ತಗೊಳ್ಳುವವರು ಅಥವಾ ಹೊರ ಒಂದು ರಾಜ್ಯಗಳಲ್ಲಿ ನೀವು ಭೂಮಿಯನ್ನು ತೆಗೆದುಕೊಳ್ಳುವಂತಹ ಅಥವಾ ದೂರ ಸ್ಥಳಗಳಲ್ಲಿ ಮನೆ ನೋಡುವವರಾಗಿದ್ದರೆ ಭೂಮಿ ವಿಷಯದಲ್ಲಿ ಇಂಥ ವಿಷಯಗಳಲ್ಲಿ ಕುಜಗ್ರಹ ಒಳ್ಳೆ ಫಲವನ್ನು ನೀಡ್ತಾರೆ. ಏಕೆಂದರೆ ಆ ಸ್ಥಾನದಿಂದ ಆ ಚತುರ್ಥ ಸ್ಥಾನವನ್ನು ಕುಜಗ್ರಹವೇ ವೀಕ್ಷಣೆ ಮಾಡ್ತಾ ಇರೋದ್ರಿಂದ ಈ ರೀತಿ ಕುಜಗ್ರಹದ ಒಂದು ಪ್ರಭಾವವು ಈ ಮಾಸದಲ್ಲಿ ಮಕರ ರಾಶಿಯವರಿಗಿದೆ. ಆದರೂ ಹೆಚ್ಚಿನ ಗ್ರಹಗಳು ನಿಮಗೆ ಹೆಚ್ಚಾಗಿ ಇಲ್ಲಿ ಶುಭ ಫಲವನ್ನು ನೀಡ್ತಾ ಇಲ್ಲ. ಶುಭ ಆರಂಭಕ್ಕೆ ಆಗ್ಬೋದು, ಇತರ ನಿಮ್ಮ ಕೆಲಸ ಕಾರ್ಯಗಳಿಗೆ ಆಗ್ಬೋದು. ಈ ಮಾಸದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಶುಭ ಅಂದರೆ ಹೊಸದಾಗಿ ಆರಂಭಿಸುವವರು ನೀವು ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಶುಭ ಭುಕ್ತಿ ಕಾಲಗಳು ನಿಮಗೆ ನಡೀತಾ ಇದ್ದರೆ ಹೆಚ್ಚು ಸಮಸ್ಯೆಗಳಾಗೋದಿಲ್ಲ. ಇಲ್ಲಿ ಅಶುಭ ಗ್ರಹಗಳ ಭುಕ್ತಿ ಕಾಲಗಳು ಶನಿ ಭುಕ್ತಿ ಅಥವಾ ರಾಹು ಭುಕ್ತಿ, ಕೇತು ಭುಕ್ತಿ, ಈ ಗ್ರಹಗಳ ಭುಕ್ತಿ ಕಾಲವೇ ನಿಮಗೇನಾದರೂ ನಡೀತಾ ಇತ್ತು ಅಥವಾ ಅಶುಭ ಸ್ಥಾನಾಧಿಪತಿಗಳ ಭುಕ್ತಿ ಕಾಲವಾಗಿದ್ದು ಆ ಗ್ರಹಗಳು ಶುಭ ಗ್ರಹಗಳಾಗಿದ್ದರೂ ನಿಮಗೆ ಈ ಗೋಚಾರದ ಗ್ರಹಗಳು ನಿಮಗೆ ಇಲ್ಲಿ ಅಶುಭ ಫಲವನ್ನು ನೀಡ್ತಾರೆ. ಅಷ್ಟಮದಲ್ಲಿ ಸೂರ್ಯಗ್ರಹ ಕೇತು ಗ್ರಹದ ಸಂಚಾರ ಆಗುವಾಗ ಕೆಲವು ಮುಖ್ಯ ವಿಷಯಗಳಿಗೆ ಇದ್ದಕ್ಕಿದ್ದಂತೆ ಸಡನ್ನಾಗಿ ನಡೆಯುವಂತಹ ಘಟನೆಗಳಿಗೆ ಅಶುಭ ಫಲವನ್ನು ನೀಡ್ತಾರೆ. ಅದರಲ್ಲಿಯೂ ಮಾಸದಲ್ಲಿ 2 ದಿನ ಇಲ್ಲಿ ಚಂದ್ರಗ್ರಹ ಆ ಸ್ಥಾನದಲ್ಲಿ ಇಲ್ಲಿ ಸೂರ್ಯಗ್ರಹ ಮತ್ತು ಕೇತು ಗ್ರಹದ ಕಂಜಕ್ಷನಲ್ಲಿ ಸಂಚಾರ ಆಗುವಾಗ ಇಲ್ಲಿ ಯಾವ ನಕ್ಷತ್ರದವರಿಗೆ, ಶ್ರವಣ ನಕ್ಷತ್ರದವರಿಗೆ ತಾರಾಬಲ ಸರಿಯಾಗಿ ಇಲ್ಲದೆ ಇರುವಂಥ ನಕ್ಷತ್ರದಲ್ಲಿ ಸಂಚಾರ ಮಾಡುವಾಗ ಅಪಾಯಗಳನ್ನು ಈ ಗ್ರಹದ ಸಂಚಾರವು ನೀಡುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ. ಪತಿ ಪತ್ನಿ ವಿಷಯದಲ್ಲಿಯೂ ಸಪ್ತಮದಲ್ಲಿ ಸೂರ್ಯಗ್ರಹ ಬುಧ ಗ್ರಹದ ಸಂಚಾರಗಳಿಂದ ಈಗೋ ಕ್ಲಾಶಸ್ ಇರುತ್ತೆ. ಅಷ್ಟು ಒಳ್ಳೆ ಫಲಗಳಿಲ್ಲ, ಭಿನ್ನಾಭಿಪ್ರಾಯಗಳಿರುತ್ತೆ, ಮಧ್ಯಮ ಫಲಗಳು ದೊರೆಯುತ್ತೆ. ಈ ಮಾಸದಲ್ಲಿ ಮಕರ ರಾಶಿಯವರಿಗೆ ಹೆಚ್ಚಾಗಿ ಶುಭ ಫಲಗಳು ದೊರೀತಾ ಇಲ್ಲ. ಪ್ರತಿಯೊಬ್ಬರಿಗೂ ಶುಭವಾಗಲಿ. ಪರಿಹಾರದ ವಿಷಯದಲ್ಲಿ ಗೋಚಾರ ಗ್ರಹಗಳ ಪ್ರಭಾವಕ್ಕಿಂತ ನಿಮ್ಮ ಜನ್ಮಗ್ರಹಗಳ ದಶಾಭುಕ್ತಿ ಪ್ರಭಾವ ಹೆಚ್ಚಿರುತ್ತೆ. ನಿಮಗೆ ಯಾವ ಗ್ರಹದ ದಶಾಕಾಲದಲ್ಲಿ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಗ್ರಹದ ಪ್ರಭಾವ ನಿಮ್ಮ ಜೀವನದ ಮೇಲೆ, ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಮತ್ತು ನಿಮ್ಮ ಮನಸ್ಸಿನ ಮೇಲೆ ಆಗ್ತಾ ಇರುತ್ತೆ. ಹಾಗಾಗಿ ಆ ಗ್ರಹಕ್ಕೆ ನೀವು ಪರಿಹಾರಗಳನ್ನು ಮಾಡ್ಕೋಬೇಕು ಮತ್ತು ಆ ಗ್ರಹದ ಅಭಿಮಾನ ದೇವತೆಗೆ ಪರಿಹಾರ ಮತ್ತು ಪೂಜೆಯನ್ನು ಮಾಡಿಕೊಂಡಾಗ ನಿಮಗೆ ಸರಿಯಾದಂತಹ ಮೂಲದಿಂದ ಪರಿಹಾರಗಳು ವರ್ಕ್ ಆಗುತ್ತೆ. ನೀವು ಯಾವುದೇ ಸಾಧನೆಯನ್ನು ಮಾಡುವಂತಹ ಆಲೋಚನೆಯಲ್ಲಿದ್ದರೆ, ಯಾವ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಯಾವ ಸಮಸ್ಯೆಯನ್ನು ನೀವು ಎದುರಿಸ್ತಾ ಇದ್ದೀರಾ, ಯಾವ ವಿಜಯಕ್ಕಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಾ, ನೀವು ಯಾವ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕಾಗಿರುತ್ತೆ ಆ ಕ್ಷೇತ್ರದಲ್ಲಿ ನಿಮಗೆ ಸರಿಯಾದಂತಹ ಸಪೋರ್ಟಿವ್ ಆಗಿ ಪರಿಹಾರಗಳು ಇಲ್ಲಿ ವರ್ಕ್ ಆಗುತ್ತೆ. ಯಾರು ಎಷ್ಟು ಹಣ
ಹಣವನ್ನು ಗಳಿಸಬೇಕು, ಯಾವ ವಿಜಯವನ್ನು ಯಾರು ಅನುಭವಿಸಬೇಕು ಮತ್ತು ಯಾರ ಅದೃಷ್ಟ ಯಾರ ಕೈಯಲ್ಲಿ, ಯಾರ ವಿಜಯ ಯಾವ ಕ್ಷೇತ್ರದಲ್ಲಿ, ಇದೆಲ್ಲವನ್ನು ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹಗಳು ನಿಮಗೆ ಸೂಚಿಸ್ತವೆ. ಅದರ ಪ್ರಕಾರವಾಗಿ ನಿಮ್ಮ ಜೀವನವು ಇಲ್ಲಿ ನಿಮಗೆ ಸಿಗಬೇಕಾದದ್ದು ಸಿಗುವಂತ ಆಗುತ್ತೆ. ಹಾಗಾಗಿ ನಿಮ್ಮ ಜನ್ಮ ಜಾತಕದಲ್ಲಿನ ಮೂಲ ವಿಷಯಗಳನ್ನು ತಿಳಿದುಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮ್ಮ ಜೀವನದ ಪ್ರಗತಿ ಮತ್ತು ನೆಮ್ಮದಿಯ ಮಾರ್ಗದಲ್ಲಿ ಪರಿಹಾರ ಅನ್ನೋದು ಇಲ್ಲಿ ಸರಿಯಾಗಿ ಸಕ್ಸಸ್ಸನ್ನು ನೀಡುವುದಕ್ಕೆ ಇಲ್ಲಿ ಸಹಾಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲಿ ಸರಿಯಾದಂತಹ ಗೋಲ್ ಇರಬೇಕಾಗತ್ತೆ, ಆಲೋಚನೆಗಳು ಸರಿ ಇರಬೇಕಾಗತ್ತೆ ಮತ್ತು ಪರಿಹಾರಗಳು ಸರಿಯಾದ ಮೂಲದಿಂದ ಸಿಗಬೇಕಾಗತ್ತೆ. ಆಗ ಮಾತ್ರ ನಿಮ್ಮ ಪ್ರಯತ್ನದಲ್ಲಿ ಸರಿಯಾಗಿ ನೀವು ಸಕ್ಸಸ್ಸನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಒಂದೊಂದು ಎನರ್ಜಿ ವರ್ಕ್ ಮಾಡ್ತಾ ಇರುತ್ತೆ. ಅಂದರೆ ಕೆಲವರಿಗೆ ಕೆಲವು ಸೆಟ್ ಆಗ್ತಾ ಇರೋದಿಲ್ಲ ಮತ್ತು ಕೆಲವು ಬಾರಿ ಏನಾಗುತ್ತೆ ಅಂದರೆ ನಿಮ್ಮ ಜನ್ಮ ಜಾತಕದಲ್ಲಿ ಒಂದು ಗ್ರಹದ ಭುಕ್ತಿ ಕಾಲ ನಡೀತಾ ಇದ್ದರೆ ಅದಕ್ಕೆ ವಿರುದ್ಧವಾದಂತಹ ಗ್ರಹದ ಪರಿಹಾರವನ್ನು ನೀವು ಗೋಚಾರದಲ್ಲೇನು ತಿಳಿದು ನೀವು ಮಾಡ್ಕೊಳ್ತಾ ಇರ್ತೀರ. ಆಗ ನಿಮಗೆ ರಿವರ್ಸ್ ಫಲ ಸಿಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮೂಲದ ವಿಷಯಗಳನ್ನು ತಿಳಿದುಕೊಂಡು ಸರಿಯಾದಂತಹ ಮಾರ್ಗದಲ್ಲಿ ನೀವು ಪರಿಹಾರಗಳನ್ನು ಮಾಡಿಕೊಂಡಾಗ ನಿಮ್ಮ ಜೀವನದಲ್ಲಿ ಪ್ರಗತಿ ಮತ್ತು ನೆಮ್ಮದಿಯನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಪ್ರತಿಯೊಬ್ಬರಿಗೂ ಈ ಮಾರ್ಗದಲ್ಲಿ ಯಶಸ್ಸು ಸಿಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಶುಭವಾಗಲಿ.